ಹಿಂದೂ ಹುಲಿ ಯತ್ನಾಳ್ ಗರಂ ಗರಂ ಪ್ರದೀಪ್ ಈಶ್ವರ್ ಟೀಕೆ ಕುರಿತು ಪ್ರಶ್ನೆಗೆ ಯತ್ನಾಳ್ ಉರಿಯಾಗಿದ್ದಾರೆ. ಇಲ್ಲಿ ಗರಂ ಮಾಡ್ತಾ ಇದ್ದಾರೆ, ಮಾಧ್ಯಮಗಳ ಮೇಲೂ ಕೂಡ ಗರಂ ಆಗಿದ್ದಾರೆ. ಮಾಧ್ಯಮಗಳ ಮೇಲೆ ಹರಿಹಾಯ್ದ ಶಾಸಕ ಯತ್ನಾಳ್. ಇದು ಹಿಂದೂ ಹುಲಿ ಯತ್ನಾಳ್ ಗರಂ ಆಗಿದ್ದಾರೆ. ಪ್ರದೀಪ್ ಈಶ್ವರ ಬೋಗಸ್ ಟ್ಯೂಷನ್ ಅನ್ನ ನಡೆಸ್ತಾನೆ, ಅವರ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದೀರಿ. ಯತ್ನಾಳ್ ಈ ರೀತಿಯಾಗಿ ಕೆಂಡಮಂಡಲರಾಗಿದ್ದಾರೆ. ವಿಜಯಪುರದ ಕೋತಿ ಯತ್ನಾಳ್ ಎಂದಿದ್ದಂತಹ ಪ್ರದೀಪ್ ಈಶ್ವರ್ ಈ ಕುರಿತು ಪ್ರಶ್ನೆಗೆ ಮಾಧ್ಯಮಗಳ ಮೇಲೆ ಉರ್ಕೊಂಡು ಬಿದ್ದಿದ್ದಾರೆ ಯತ್ನಾಳ್ ಅವರು. ಇದು ಈ ಹಿಂದೆ ಪ್ರದೀಪ್ ಈಶ್ವರ್ ಅವರು ಹಿಂದೂ ಹುಲಿ ಯತ್ನಾಳ್ ಅವರ ಬಗ್ಗೆ ವಿಜಯಪುರದ ಒಂದು ಕೋತಿ ಅನ್ನುವಂತಹ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅದನ್ನ ಕೊಟ್ಟಿರ್ತಾರೆ. ಅದರ ವಿರುದ್ಧವಾಗಿ ಇಲ್ಲಿ ಯತ್ನಾಳ್ ಅವರು ಮಾತನಾಡ್ತಾ ಇದ್ದಾರೆ. ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಮೇಲೂ ಕೂಡ ಹರಿಹಾಯ್ದಿದ್ದಾರೆ. ಅವರ ಬಗ್ಗೆ ನೀವೆಲ್ಲ ಪ್ರಚಾರ ಮಾಡ್ತೀರಿ ಅನ್ನುವಂತಹ ನಿಟ್ಟಲ್ಲಿ ಯತ್ನಾಳ್ ಅವರು ಉರಿದಿದ್ದಾರೆ. ಮುಖ್ಯವಾಗಿ ಯತ್ನಾಳ್ ಅವರಿಗೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡುವುದಕ್ಕೆ ಏನಪ್ಪಾ ಅಂತಂದ್ರೆ, ನಮ್ಮ ಮಾಧ್ಯಮದವರು ಯಾವುದಕ್ಕೂ ಕೂಡ ಇಲ್ಲಿ ಸೀಮಿತವಾಗಿಲ್ಲ. ಪ್ರದೀಪ್ ಈಶ್ವರ್ ಅವರು ಯಾವ ಒಂದು ಮಾತನಾಡುತ್ತಾರೆ ಅದನ್ನ ನಾವು ಆಗ್ತೇವೆ, ನೀವು ಯಾವ್ದನ್ನ ಮಾತಾಡ್ತಾರೆ ಅದನ್ನ ಹೇಳ್ತೇವೆ. ನೋಡ್ರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಕತ್ತೀರಿ. ನಿಮ್ಗೇನಾಗೈತಿ, ಒಂದೇನು ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ಅದಕ್ಕೆ ಇಂಥವ್ರನ್ನೆಲ್ಲ ಅಯೋಗ್ಯರನ್ನು ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದು ನಿಮ್ಮ ಉದ್ಯೋಗ ಆಗೈತಿ ಮಾಧ್ಯಮದವ್ರು. ಅದಕ್ಕಿಂತ ಪ್ರಶ್ನೆಗಳು ನನಗೆ ಕೇಳ್ತೀರಿ. ಅವ ಏನು ಬೇಕಾದ ಆರೋಪ ಮಾಡ್ತಾನೆ ರೀ. ಯಾವ ಪ್ರಶ್ನೆ ಕೇಳ್ಬೇಕು ಅನ್ನೋದು ನಿಮ್ಮಲ್ಲಿ ಸ್ವಲ್ಪ ಕನಿಷ್ಠ ಇದು ಬೇಕು. ರಾಜಕಾರಣದಾಗ ಹೆಂಗೆ ಪ್ರಶ್ನೆ ಕೇಳಬೇಕು, ಏನು ಕೇಳಬೇಕು, ಗೌರವದಿಂದ ನಡೆಯುವಂಥದ್ದು ಮಾಡಬೇಕು. ನೀವು ಜೋಕರ್ನಾಗ ನೀವು ಮಾಧ್ಯಮದವ್ರು ಜೋಕರ್ ಕೂಡ ಜೋಕರ್ ಆಗಿರಿ. ಅಂಥವ್ರದ್ದೆಲ್ಲ ಪ್ರಶ್ನೆ ನಮ್ಮ ಮುಂದೆ ಯಾಕೆ ಕೇಳ್ತೀರಿ? ನೋಡಿರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಕತ್ತೀರಿ. ನಿಮ್ಗೇನಾಗೈತಿ, ಒಂದೇನು ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ಅದಕ್ಕೆ ಇಂಥವ್ರನ್ನೆಲ್ಲ ಅಯೋಗ್ಯರನ್ನು ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದು ನಿಮ್ಮ ಉದ್ಯೋಗ ಆಗೈತಿ ಮಾಧ್ಯಮದವ್ರು. ಅದಕ್ಕಿಂತ ಪ್ರಶ್ನೆಗಳು ನನಗೆ ಕೇಳ್ತೀರಿ. ಅವ ಏನು ಬೇಕಾದ ಆರೋಪ ಮಾಡ್ತಾನೆ ರೀ. ಯಾವ ಪ್ರಶ್ನೆ ಕೇಳ್ಬೇಕು ಅನ್ನೋದು ನಿಮ್ಮಲ್ಲಿ ಸ್ವಲ್ಪ ಕನಿಷ್ಠ ಇದು ಬೇಕು. ರಾಜಕಾರಣದಾಗ ಹೆಂಗೆ ಪ್ರಶ್ನೆ ಕೇಳಬೇಕು, ಏನು ಕೇಳಬೇಕು, ಗೌರವದಿಂದ ನಡೆಯುವಂಥದ್ದು ಮಾಡಬೇಕು. ನೀವು ಜೋಕರ್ನಾಗ ನೀವು ಮಾಧ್ಯಮದವ್ರು ಜೋಕರ್ ಕೂಡ ಜೋಕರ್ ಆಗಿರಿ. ಅಂಥವ್ರದ್ದೆಲ್ಲ ಪ್ರಶ್ನೆ ನಮ್ಮ ಮುಂದೆ ಯಾಕೆ ಕೇಳ್ತೀರಿ? ನೋಡಿರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವನ ಏನೋ ಹಿಂದೂ ಹುಲಿ ಯತ್ನಾಳ್ ಅವರು ಮಾತನಾಡಿರುವಂತಹ ಮಾತುಗಳಿವು. ಮುಖ್ಯವಾಗಿ ಮಾಧ್ಯಮದವ್ರನ್ನ ಜೋಕರ್ ಅಂತ ಹೇಳಿದ್ದಾರೆ. ಇದರ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಪ್ರದೀಪ್ ಈಶ್ವರ್ ಅವರು ಈ ಹಿಂದೆ ಬಿಜಾಪುರದ ಕೋತಿ ಅನ್ನುವಂಥ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಅದರ ಬಗ್ಗೆ ನಮ್ಮ ಮಾಧ್ಯಮದವರು ಒಂದು ಪ್ರಶ್ನೆಯೊಂದನ್ನು ಕೇಳಿದಾಗ, ಈ ರೀತಿ ಮಾಧ್ಯಮದವರು ನೀವು ಜೋಕರ್ಗಳು ಅನ್ನುವಂಥ ನಿಟ್ಟಲ್ಲಿ ಯತ್ನಾಳ್ ಅವರು ಇಲ್ಲಿ ಗರಂ ಆಗಿದ್ದಾರೆ. ಆದರೆ ನಾವು ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಯತ್ನಾಳ್ ಅವರೇ, ನಾವು ಮಾಧ್ಯಮದವರು ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗ್ತೇವೆ. ಯಾರನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡೋದಿಲ್ಲ. ಯಾರ ಪರವಾಗಿಯೂ ಇಲ್ಲ, ನಾವು ಇಲ್ಲಿ ಯಾರ ವಿರೋಧವಾಗಿಯೂ ಇಲ್ಲ. ಯಾಕೆ ಅಂತಂದರೆ, ಮಾಧ್ಯಮ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನೀವು ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ, ವಿರೋಧವಾದಂತಹ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಹಾಕಿರ್ತೇವೆ. ಸೊ ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ಏನು ಮಾತಾಡಿದ್ದಾರೆ ಅದನ್ನು ನಾವು ಹಾಕಿರ್ತೀವಿ ಹೊರತು, ಯಾವುದೇ ಒಬ್ಬರನ್ನ ಟಾರ್ಗೆಟ್ ಮಾಡೋದಾಗಿರಲಿ ಅಥವಾ ಒಬ್ಬರ ಪರವಾಗಿ ಅಥವಾ ಇನ್ನೊಬ್ಬರ ವಿರೋಧವಾಗಿ ಎಲ್ಲೂ ಕೂಡ ನಾವು ನಡ್ಕೊಳ್ತಾ ಇಲ್ಲ. ಮುಖ್ಯವಾಗಿ ನೀವು ಕೂಡ ಏನು ಹಿಂದೂ ಹುಲಿ ಅನ್ನುವಂಥ ಒಂದು ಏನು ಹೆಸರನ್ನ ಪಡ್ಕೊಂಡಿದ್ದೀರಾ, ನಿಮ್ಮ ಮೇಲೆ ನಮಗೆ ಖಂಡಿತವಾಗ್ಲೂ ರೆಸ್ಪೆಕ್ಟ್ ಎಲ್ಲ ತುಂಬ ಇದೆ. ಹಾಗಂತ ನಿಮ್ಮನ್ನು ಪ್ರಚಾರವೊಂದಾಗಿರ್ಬೋದು, ನೀವು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳನ್ನೇ ತುಂಬ ಬಳಸ್ಕೊಂಡಿರ್ತೀರ. ಸೊ ಹಾಗಾಗಿ ಈ ರೀತಿಯಾಗಿ ಪ್ರದೀಪ್ ಈಶ್ವರ್ ಅವರು ಯಾವುದೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯ ಬಗ್ಗೆ ನಾವು ನಿಮ್ಮ ಹತ್ರ ಕೇಳಿದಾಗ, ನೀವು ಈ ರೀತಿಯಾಗಿ ಮಾಧ್ಯಮದವರು ಜೋಕರ್ಸ್ಗಳು, ನಿಮಗೆ ಬೇರೆ ಕೆಲಸ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಮಾತನಾಡುವುದು ಇದು ಸರಿ ಅಂತ ನಿಮಗೆ ಅನಿಸುತ್ತಾ? ಒಂದು ಸಲ ನೀವೇ ಕೇಳ್ಕೊಳ್ಳಿ. ಯಾಕೆ ಅಂತಂದರೆ, ಈ ರೀತಿಯಾಗಿ ಏನು ಒಂದಿಷ್ಟು ಮಾತುಗಳನ್ನು ನೀವು ಆಡ್ತಾ ಇದ್ದೀರಾ, ಮಾಧ್ಯಮದ ಮೇಲೆ ಗರಂ ಏನಲ್ಲ ಆಗ್ತಾ ಇದ್ದೀರಾ. ಒಂದು ಕಾಲದಲ್ಲಿ ನೀವು ಹಿಂದೂ ಹುಲಿ ಅನ್ನುವಂಥ ರೀತಿಯಲ್ಲಿ ಈಗಲೂ ಕೂಡ ಒಂದು ಹೆಸರಿದೆ, ಅದನ್ನು ಉಳಿಸ್ಕೊಳ್ಳಿ. ಯಾಕೆ ಅಂತಂದರೆ, ಈ ರೀತಿಯಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಾಧ್ಯಮದವರು ಅವರವರ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಹೊರತು ಯಾರನ್ನು ಪರವಾಗಿಯೂ ಮಾತಾಡ್ತಿಲ್ಲ, ಯಾರ ವಿರೋಧವಾಗಿಯೂ ಕೂಡ ಮಾತನಾಡ್ತಿಲ್ಲ. ನಮಗೆ ಮುಸ್ಲಿಮರ ಮತ ಬೇಡ, ಯತ್ನಾಳ ಪುನರ್ ಉಚ್ಚಾರಣೆ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದ ಮತ ನಮಗೆ ಬೇಡವೇ ಬೇಡ ಅಂತ ಹೇಳಿದ್ದೀನಿ. ಅವರ ಓಟು ಹಾಕೋದಿಲ್ಲ, ಸುಮ್ಮನೆ ಯಾಕೆ ಕೈಕಾಲು ಹಿಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಹೇಳಿದ್ದಾರೆ. ಅವರ ಓವೈಸಿನೇ ಬಂದು ಬಿಜೆಪಿಗೆ ವೋಟ್ ಹಾಕುವಂತ ಹೇಳಲ್ಲ. ಈಗಾಗಲೇ ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಹುಟ್ಟಿ ಬಂದು ವೋಟ್ ಹಾಕುವಂತ ಹೇಳಲ್ಲ. ದಾವಣಗೆರೆಯಲ್ಲಿ ಬಿಜೆಪಿಗೆ ಮುಸ್ಲಿಮರು ವೋಟ್ ಹಾಕ್ತಾರಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು.
ಈ ರೀತಿಯಾಗಿ ಮಾತನಾಡಿದ್ದಾರೆ. ಇನ್ನು ನಮಗೆ ಯಾವುದೇ ಕಾರಣಕ್ಕೂ ಮುಸ್ಲಿಮರ ಮತವೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರು ಇಲ್ಲಿ ಮಾತನಾಡಿದ್ದಾರೆ. ಮುಸ್ಲಿಂ ಸಮುದಾಯದ ಮತ ನಮಗೆ ಬಿಡವೇ ಬೇಡ ಅಂತ ಹೇಳ್ತಾ ಇದ್ದೀನಿ. ಅವರು ವೋಟ್ ಹಾಕೋದಿಲ್ಲ, ಸುಮ್ಮನೆ ಯಾಕೆ ನಾವು ಅವ್ರ ಕೈಕಾಲು ಹಿಡಿಬೇಕು? ಅವರ ಓವೈಸಿನೇ ಬಂದು ಬಿಜೆಪಿಗೆ ವೋಟ್ ಹಾಕು ಅಂದರೆ ಅವ್ರು ಹಾಕೋದಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಹುಟ್ಟಿ ಬಂದು ವೋಟ್ ಹಾಕು ಅಂತ ಹಾಕಲ್ಲ. ಆ ರೀತಿಯಾದ ಪರಿಸ್ಥಿತಿ ಇದೆ. ದಾವಣಗೆರೆಯಲ್ಲಿ ಬಿಜೆಪಿಗೆ ಮುಸ್ಲಿಮರು ವೋಟ್ ಹಾಕ್ತಾರಾ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳಿವೆ. ನಮಗೆ ಯಾವುದೇ ಕಾರಣಕ್ಕೂ ಮುಸ್ಲಿಮರ ಮತ ಬೇಕಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಯತ್ನಾಳ್ ಅವರು ಮಾತನ್ನ ಹಾಡಿದ್ದಾರೆ. ಏನೋ ಹಿಂದೂ ಹುಲಿ ಅನ್ನುವಂತಹ ರೀತಿಯಲ್ಲಿ ಏನು ಒಂದಿಷ್ಟು ಮಾತುಗಳನ್ನ ಏನು ಆಡ್ತಾ ಇದ್ದಾರೆ. ಮುಖ್ಯವಾಗಿ ಮುಸ್ಲಿಮರ ವಿರುದ್ಧವಾಗಿ ಈ ರೀತಿಯಾಗಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಬ್ಯಾಡ ಅಂತ ಹೇಳೀನಿ. ಏನು ಹಾಕ್ತಾರ ಹೇಳ್ರಪ್ಪ. ಕರ್ನಾಟಕ ಬಿ ಜೆ ಪಿಯವ್ರಿಗೆ ಎಷ್ಟು ಊಟ ತೊಗೊಂಡಾರ? ಹಾಕೋದಿಲ್ಲ. ಸುಮ್ಮನೆ ನೀವು ಹೋಗಿ ಅವ್ರಿಗೆ ಯಾಕೆ ಕೈಕಾಲು ಮುಗಿದು? ಇನ್ನು ನಮ್ಮ ಮಂದಿ ಕೈಕಾಲು ಮುಗಿದ್ರೆ ಒಂದು 10 ಓಟ್ ಬರ್ತಾವೆ. ಒಂದು 10 ಮಂದಿಗೆ ನಮ್ಮವ್ರನಿಗೆ ಹೋಗಿ ಕೈಕಾಲು ಹಿಡಿದ್ರೆ 7 ಓಟ್ ಹಾಕ್ತಾರೆ. ಪಾಪ ಬಂದು ಗೌಡ ನಮ್ಮ ಕಾಲು ಹಿಡ್ದಾನಪ್ಪ ಒಂದು ಓಟ್ ಹಾಕೋನಂತೇಳಿ ಅವ್ರು ಹಾಕ್ತಾರೆ. ಅವರು ವಯಸ್ಸಿನೇ ಬಂದು ಬಿ ಜೆ ಪಿಗೆ ಓಟ್ ಹಾಕಂದ್ರೆ ಹಾಕೋದಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಅಂತಿದ್ದಲ್ರಿ ಪಾಕಿಸ್ತಾನ, ಅವ ಇನ್ನೊಮ್ಮೆ ಹುಟ್ಟಿ ಬಂದು ಬಿ ಜೆ ಪಿಗೆ ಡಾಲ್ ಒಂದು ಸ್ಕೀಮ್ ಹಾಕಿ ಚಲೋ ಅತ್ತಾರ ಅವ್ರು. ಜೂಟ್ ಬಿ ಜೆ ಪಿ ವಾಲ ಹೋಗಿ ಎತ್ತದ. ಇವಾಗ ನಮ್ಮ ಬಿ ಜೆ ಪಿಗೆ ಹುಚ್ಚುಗಳಿಗೆ ದಾವಣಗೆರೆಗೇನು 2 ದಿವಸ ಕತೆ ಹೊಡೆದ್ರು. ಮುಸ್ಲಿಮರೆಲ್ಲ ಬಿ ಜೆ ಪಿಗೆ ಓಟ್ ಹಾಕೋತಾರೆ. ಮೋದಿಯವರು 10 ವರ್ಷ ಆದರೂ ಏನೂ ಮುಸ್ಲಿಮ್ಗೆ ಆಗಿಲ್ಲ, ಅದಕ್ಕೆ ನಾವು ಮುಸಲ್ಮಾನರು ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ನಿನ್ನೆ ಸಿದ್ದರಾಮಯ್ಯವ್ರ ಬಳಿ ಹೋಗಿ ಪ್ಯಾಕೇಜ್ ಆಯಿತು, ಮುಗೀತು. ನೋಡ್ರಿ ಅವೇನಪ್ಪ ನೀವು ಉಳ್ಕಿಂದ ನಿಂತಲ್ಲ ಮುಸಲ್ಮಾನ್ರ ಕ್ಯಾಂಡಿಡೇಟ 5, 10, 15, 100 ತೊಗೋತಾರೆ ನೋಡಕತ್ತಾರೆ. ನಮ್ಮಂಗೆ ಹಿಂದೂಗಳ ಹಂಗೆ ಹುಚ್ಚನು. ಬಿಜಾಪುರನಾಗ ಮುಸ್ಲಿಮ್ ಏರಿಯಾದಾಗ ಬೂತ್ ಅದಾವೆ. ನಮ್ಮ ಒಂದು 80 ಬೂತ್ ಅದಾವೆ. 99% ಮುಸ್ಲಿಮ್ರು ಅದಾರ. ಅಲ್ಲಿ ನನಗೆ ಎಷ್ಟು ಓಟ್ ಬೀಳ್ತಾ ಕೊಡ್ತೈತೆ 1, 2, 3. ಅವು ಎಲ್ಲರೂ ನಮ್ಮ ಹಿಂದೂಗಳು ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಮನೆಗೆ ಇರ್ತಾವಲ್ಲ, ಒಳಗೆ ಒಂದೊಂದು ಮನೆ ಸೇರಿರ್ತಾವೆ. ಅಂಥ ಒಂದು 2, 3 ಬಿದ್ದಾವೆ. ತೊಗೊಲಿ. ಯಡಿಯೂರಪ್ಪ ವಿಜೇಂದ್ರ ಹೋಗಿ ಮುಸಲ್ಮಾನರ ಏರಿಯಾದಾಗ ಅಡ್ಡಾಡಲಿ, ತೊಗೊಂಡು ಬರಲಿ.